Hello friends, welcome to my channel Shri World of Fashion. ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ ಸ್ಲೀವ್ ಪ್ಯಾಟರ್ನ್ ಮಾಡೋದು ಹೇಗೆ ಅಂದರೆ ಡ್ರಾಯಿಂಗ್ ಮಾಡೋದು ಹೇಗೆ ವಿತ್ ಸಿಂಪಲ್ ಕ್ಯಾಲ್ಕುಲೇಷನ್ ಬಿಗಿನರ್ಸಿಗೆ ನಾನು ಹೇಳ್ತಾ ಇರೋದು. ಓಕೆ, ಬಿಗಿನರ್ಸಿಗೋಸ್ಕರ ಬೇಸಿಕ್ ಸ್ಲೀವ್ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೊಂದು ಚಾರ್ಟ್ ಹಾಕಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ 28 ಚೆಸ್ಟ್ ಮೆಷರಿಂದ 50 ಚೆಸ್ಟ್ ಮೆಷರ್ವರೆಗೂ ಎದೆ ಸುತ್ತಳತೆ 28ರಿಂದ 50ವರೆಗೂ ಹೇಗೆ ತಗೊಳ್ಳೋದು ವಿತ್ ಅ ಸಿಂಪಲ್ ಫಾರ್ಮುಲಾ ಜೊತೆಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ, ಇವತ್ತಿನ ಕ್ಲಾಸಲ್ಲಿ ಡೀಟೇಲಾಗಿ ಈ ವಿಷಯನ ತಿಳ್ಕೊಳ್ಳೋಣಂತೆ. ಓಕೆನಾ, ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಟ್ಸ್ ಅ ರಿಕ್ವೆಸ್ಟ್ ಟು ಎವ್ರಿ ಒನ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅಲ್ಲಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ಆಲ್ರೆಡಿ ಯಾರ್ಯಾರು ನಾನು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಹೀಗೆ ನನ್ನ ಚಾನಲ್ನ ಎನ್ಕರೇಜ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ, ವಿತೌಟ್ ಫರ್ದರ್ ಡಿಲೇ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಲೆಟ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇಲ್ಲಿ ಚಾರ್ಟ್ ಇದೆ, ಇದೇನಪ್ಪ ಏನೇನೋ ಬರ್ದಿದಾರಲ್ಲ ಇವರು ಅಂತ ಅಂದ್ಕೊಳ್ಬೋದು. ಸೊ ನಾನಿಲ್ಲಿ ಫಸ್ಟ್ ಕಾಲಮ್ನಲ್ಲಿ ಚೆಸ್ಟ್ ಅಂತ ಬರೆದಿದ್ದೀನಿ, ಅಂದರೆ ಎದೆ ಸುತ್ತಳತೆ ಎಷ್ಟಿರುತ್ತೆ 28ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಎಲ್ಲ ಚೆಸ್ಟ್ ಮೆಜರ್ಗೂ, ಈ ಎಲ್ಲ ಎದೆ ಸುತ್ತಳತೆಗೂ ತೋಳಿನ ಅಗಲ, ಸ್ಲೀವ್ ಬಿಡುತ್ತಂದ್ರೆ ತೋಳಿನ ಅಗಲ, ಆಯಿತಾ. ಇದನ್ನು ಬೈಸಪ್ಸ್ ಅಂತಲೂ ಕೂಡ ಕರಿತೀವಿ, ಸ್ಲೀವ್ ಬೈಸಪ್ಸ್ ಅಳತೆ ಅಂಥೇಳಿ, ಸ್ಲೀವ್ ಕ್ಯಾಪ್ ಹೈಟ್ ಅಂಥೇಳಿ. ಸೊ ಇದೆರಡೂ ನಮಗೆ ಗೊತ್ತಿದ್ರೆ ಮಾತ್ರ. ಇದ್ರ ಜೊತೆಗೆ ನಮ್ಮ ಸ್ಲೀವ್ ಲೆಂತ್. ಸೊ ಸ್ಲೀವ್ ಲೆಂತ್ ನಾನು ಇಲ್ಲಿ ಯಾಕಪ್ಪ ಮೆಷರ್ ಮಾಡಿಲ್ಲ ಅಂದರೆ, ಸೊ ಸ್ಲೀವ್ ಲೆಂತ್ ಈಸ್ ನಥಿಂಗ್ ಬಟ್ ತೋಳಿನ ಉದ್ದ. ಓಕೆನಾ ಫ್ರೆಂಡ್ಸ್, ಸೊ ತೋಳಿನ ಉದ್ದ ಏನಾಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನ್ ಟೇಸ್ಟ್ ಅಲ್ವಾ. ಅಂದರೆ ಈಗ ನನಗಿಷ್ಟ ಶಾರ್ಟ್ ಸ್ಲೀವ್, ಕೆಲವರಿಗೆ ಎಲ್ಬೋ ಲೆಂತ್ ಸ್ಲೀವ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಸ್ಲೀವ್ ಲೆಂತ್ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಸ್ಲೀವ್ ಲೆಂತ್ ಈಸ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನ್ ಇಷ್ಟ, ಆಯಿತಾ. ಅವ್ರ ಇಷ್ಟದ ಮೇಲೆ ಡಿಪೆಂಡ್ ಆಗೋದ್ರಿಂದ ಎಕ್ಸಾಂಪಲಿಗೆ ನಾವು ಯಾವುದಾದ್ರೂ ಒಂದು ಅಳತೆ ತೊಗೊಳ್ಳೋಣ, ನೋ ಪ್ರಾಬ್ಲಮ್. ಓಕೆನಾ, ಬಟ್ ಯಾವುದೇ ಸ್ಲೀವ್ನ ಡ್ರಾಯಿಂಗ್ ಮಾಡೋಕ್ಕೆ ನಮಗೆ ಬೇಕಾಗಿರೋ ಮೇನ್ ಅಳತೆಗಳು ಯಾವುದಪ್ಪ ಅಂದರೆ ತೋಳಿನ ಉದ್ದ, ತೋಳಿನ ಅಗಲ ಆ್ಯಂಡ್ ದೆನ್ ತೋಳಿನ ಕ್ಯಾಪ್ ಹೈಟ್ ಅಂತ ಬರುತ್ತೆ. ಎಲ್ಲಿ ಬರುತ್ತೆ ಈ ಎಲ್ಲ ಅಳತೆಗಳನ್ನ ಅನ್ನೋದನ್ನ ನಾನು ತೋರಿಸ್ತೀನಿ. ಓಕೆನಾ, ಸೊ ನೋಡಿ, ಇಲ್ಲಿ ಒಂದು ಸ್ಲೀವ್ ನಾವು ಡ್ರಾಯಿಂಗ್ ಮಾಡ್ತೀವಿ ರಫ್ ಆಗಿ ಅಂತ ಹೇಳಿದ್ರೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಸ್ಲೀವ್ದು ಪುಟ್ಟು ಡ್ರಾಯಿಂಗ್ ಹೀಗಿರುತ್ತೆ. ನಿಮ್ಗೆ ಡ್ರಾಯಿಂಗ್ ಎಲ್ಲ ಮಾಡೋದು ನಾನು ತೋರಿಸ್ಕೊಡ್ತೀನಿ, ಬಟ್ ಈಗ ರಫ್ ಆಗಿ ನೋಡ್ಕೊಳ್ಳಿ, ಹೀಗಿರುತ್ತೆ ಸ್ಲೀವ್. ಓಕೆ, ಹಿಂಗೊಂದು ಬಾಕ್ಸ್ ಹಾಕೊತೀವಿ ಆ್ಯಂಡ್ ದೆನ್ ನಾವಿಲ್ಲಿ ಸ್ಲೀವ್ದು ಶೇಪ್ ಹೀಗೆ ಕೊಡ್ತೀವಿ, ಹೀಗಿರುತ್ತೆ. ಓಕೆ, ಕಾಣಿಸ್ತಾ ಇದೆ ಅಲ್ವಾ. ದಿಸ್ ಈಸ್ ಅವರ್ ಸ್ಲೀವ್ ಡ್ರಾಯಿಂಗ್. ಯಾವುದೇ ಬೇಸಿಕ್ ಸ್ಲೀವ್ ಡ್ರಾಯಿಂಗ್ ಮಾಡೋದಾದ್ರೆ ಹೀಗೆ ಮಾಡೋದು. ಇಲ್ಲಿ ಅಳತೆ ಏನು ಬರುತ್ತಲ್ಲ, ಈ ಅಳತೆ ಇದು ನಮ್ಮ ಸ್ಲೀವ್ ಲೆಂತ್. ಏನು ಹೇಳಿ, ಸ್ಲೀವ್ ಲೆಂತ್. ಸ್ಲೀವ್ ಲೆಂತ್ ಪ್ಲಸ್ ನಮಗೆ ಸೀಮ್ ಅಂತ ತಗೋತೀವಿ, ಎಷ್ಟು ಹೊಲಿಲಿಕ್ಕೆ ಎಷ್ಟು ಬೇಕೋ ಅದನ್ನು ತಗೋತೀವಿ. ಓಕೆನಾ, ಇದು ಸ್ಲೀವ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ದಿಸ್ ಈಸ್ ಸ್ಲೀವ್ ವಿಡ್ತ್. ಸ್ಲೀವ್ ವಿಡ್ತ್ ತೋಳಿನ ಅಗಲ, ಇದು ಅಗಲ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಶೇಪ್ ತೆಗಿತೀವಲ್ಲ ನಾವು ಸ್ಲೀವ್ದು. ಸೊ ಇದು ಇಲ್ಲಿ ಕಾಣಿಸ್ತಾ ಇದೆಯಾ, ಇದನ್ನೇನು ಹೇಳ್ತೀವಿ ನಾವು, ಸ್ಲೀವ್ ಕ್ಯಾಪ್ ಹೈಟ್ ಅಂತ ಹೇಳ್ತೀವಿ. ಏನು ಫ್ರೆಂಡ್ಸ್, ಕ್ಯಾಪ್ ಹೈಟ್. ಇದು ನಮ್ಮ ಸ್ಲೀವ್ ಕ್ಯಾಪ್ ಹೈಟ್. ಇಲ್ಲಿ ಬರುತ್ತಲ್ಲ ಈ ಅಗಲ, ಇದೇನಪ್ಪ ಅಂತ ಹೇಳಿದ್ರೆ ಸ್ಲೀವ್ ರೌಂಡ್. ಸ್ಲೀವ್ ರೌಂಡ್, ಇದು ಸ್ಲೀವ್ ರೌಂಡ್ ಪ್ಲಸ್ ಸೀಮ್. ಸೀಮ್ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ, ಸೀಮ್ ಅಂದರೆ ಎಕ್ಸ್ಟ್ರಾ ನಾವು ಸ್ಟಿಚಿಂಗಿಗೆ ಅಥವಾ ಸೀಮ್ ಅಲೋಯನ್ಸ್ ಅಂತ ಎಕ್ಸ್ಟ್ರಾ ತೊಗೋತೀವಲ್ಲ ಅದು. ಓಕೆನಾ, ಸೊ ಯು ಹೋಪ್ ಇದು ಸಿಂಪಲ್ ಡ್ರಾಯಿಂಗ್ ಹೇಗೆ ಅಂತ ಗೊತ್ತಾಯ್ತು ಅಲ್ವಾ. ಸ್ಲೀವ್ ಲೆಂತ್ ಇರಬೇಕು ನಮಗೆ, ತೋಳಿನ ಅಗಲ ಇರಬೇಕು, ಕ್ಯಾಪ್ ಹೈಟ್ ಇರಬೇಕು ಆ್ಯಂಡ್ ದೆನ್ ಸ್ಲೀವ್ ರೌಂಡ್ ಅಳತೆ ನಮಗೆ ಇರಬೇಕು ಒಂದು ಸ್ಲೀವ್ನ ನಾವು ಡ್ರಾಯಿಂಗ್ ಮಾಡೋಕ್ಕೋಸ್ಕರ. ಸೊ ಇದು ಡ್ರಾಯಿಂಗ್ ನಾನು ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಬಿಗಿನರ್ಸಿಗೋಸ್ಕರ ನಾನು ಹೇಳ್ತಾ ಇರೋದು, ಅರ್ಥ ಆಗ್ತಿದೆಯಾ. ಯಾರಿಗೂ ನಿಮಗೆ ಸ್ಲೀವ್ ಅಳತೆ ಗೊತ್ತಿಲ್ಲ, ಉದ್ದ ಮಾತ್ರ ಗೊತ್ತು, ಅಗಲ ಗೊತ್ತಿಲ್ಲ, ಕ್ಯಾಪ್ ಹೈಟ್ ಗೊತ್ತಿಲ್ಲ ಅನ್ನೋರಿಗೆ ಹೇಗಪ್ಪ ಮಾಡೋದು, ಬರೀ ಈ ಎರಡು ಅಳತೆಗಳು ಗೊತ್ತು ನಮಗೆ, ಇದು ಗೊತ್ತಿಲ್ಲ ಅನ್ನೋರಿಗೆ ಈ ಫಾರ್ಮುಲಾ ಇದು ಯೂಸ್ ಆಗುತ್ತೆ. ಓಕೆ,
ಬಿಗಿನರ್ಸ್ಗೆ. ಓಕೆನಾ? ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಕಲ್ತ್ಕೋಬಹುದು ಫ್ರೆಂಡ್ಸ್. ಓಕೆನಾ? ಸೊ ಹಾಗಾದ್ರೆ ಕ್ಯಾಲ್ಕುಲೇಷನ್ಸ್ ಹೇಗೆ, ಸ್ಲೀವ್ ವಿಡ್ತ್ ತಗೊಳ್ಳೋದು ಹೇಗೆ ಕಾಣಿಸ್ತಿದೆ ಅಲ್ಲಿ ನೋಡಿ. ಸ್ಲೀವ್ ವಿಡ್ತನ್ನ ಹೇಗೆ ತಗೋತೀವಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೋಡಿ, ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಗೋಸ್ಕರ ಫ್ರೆಂಡ್ಸ್. ಐ ವಿಲ್ ಟೇಕ್ 28. ಇಲ್ಲಿ 28 ಇದೆ, ಹೌದಾ? 28 ಚೆಸ್ಟ್ ಮೆಜರ್. ಸೊ ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ ಚೆಸ್ಟ್ ಬೈ 4. ಓಕೆ, ಚೆಸ್ಟ್ ಬೈ 4 ಏನು ಬರುತ್ತೆ ಅದು ನಮ್ಮ ಸ್ಲೀವ್ನ ಅಗಲ. ಓಕೆನಾ? ಚೆಕ್ ಮಾಡೋಣ. ಹಾಗಾದ್ರೆ 28 ಎದೆ ಸುತ್ತಳತೆ, ಅದನ್ನ 4ರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 7. 4 7s 4 7 28. ಓಕೆ, ಸೊ 28 ಚೆಸ್ಟ್ ಮೆಜರ್ಗೆ ನಾನು ಅಗಲ ಎಷ್ಟು ತಗೋಬೇಕು? ಇದು ಇನ್ಕ್ಲೂಡಿಂಗ್ ಸೀಮ್ ಅಲೋಯನ್ಸ್. ಅರ್ಥ ಆಗ್ತಿದೆಯಾ? ಕೆಲವ್ರು ಬೇರೆ ಬೇರೆ ಅಂದರೆ ಬೇರೆ ಬೇರೆ ಬುಕ್ಸ್ಗಳಲ್ಲಿ ಬೇರೆ ಬೇರೆ ಥರ ಇದೆ. ಬಟ್ ನಾನು ಈಸಿ ಆಗಲಿ ಬಿಗಿನರ್ಸ್ಗೆ ಅನ್ನೋದಕ್ಕೋಸ್ಕರ ಈ ಮೆಥಡ್ನ, ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಿದು, ದಿಸ್ ಇನ್ಕ್ಲೂಡ್ಸ್ ಯುವರ್ ಸೀಮ್ ಅಲೋಯನ್ಸ್ ಆಲ್ಸೋ. ಇದು ನಿಮ್ಮ ಸೀಮ್ ಅಲೋಯನ್ಸ್ ಅಂತ ಏನಿರುತ್ತೆ, ತೋಳಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಅದು ಇನ್ಕ್ಲೂಡ್ ಆಗಿರೋ ಅಳತೆ ಇದು. ಸೊ ಹಾಗಾಗಿ ಏನು ಎಕ್ಸ್ಟ್ರಾ ತಗೊಳ್ಳೋ ಹಾಗೆ ಇಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಈ ಅಗಲ ಎಷ್ಟು 28 ಚೆಸ್ಟ್ ಮೆಜರ್ಗೆ? 7. ಹಾಗೆ ಕ್ಯಾಪ್ ಹೈಟ್ ಬೇಕಲ್ವಾ, ಈ ಉದ್ದ ಬೇಕಲ್ವಾ ನಾವು ಸ್ಲೀವ್ ಶೇಪ್ ತೆಗಿಯೋಕ್ಕೋಸ್ಕರ. ಸೊ ಅದೆಷ್ಟು 28 ಚೆಸ್ಟ್ ಮೆಜರ್ ಅವ್ರಿಗೆ? ಏನು ಫಾರ್ಮುಲಾಪ್ಪ ಅದಕ್ಕೆ ಅಂದರೆ ಚೆಸ್ಟ್ ಡಿವೈಡೆಡ್ ಬೈ 12. ಏನು ಕ್ಯಾಪ್ ಹೈಟಿಗೆ ಚೆಸ್ಟ್ ಡಿವೈಡೆಡ್ ಬೈ 12. 28 ಡಿವೈಡೆಡ್ ಬೈ 12 ಅಂದರೆ ಚೆಸ್ಟ್ ಎದೆ ಸುತ್ತಳತೆನ 12ರಿಂದ ಭಾಗಿಸ್ಬೇಕು ಅಂತ ಹೇಳಿ ಅರ್ಥ. 12ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 12 2 24, ಮತ್ತೆ 4 ಉಳಿತು, 12 3 36, ಅಗೇನ್ 12 3 36. ಸೊ 2.333 ಬಂತು. ಈ ಚೆಸ್ಟ್ ಮೆಜರ್ಗೆ ಕ್ಯಾಪ್ ಹೈಟ್ ಎಷ್ಟಪ್ಪ ಅಂದರೆ 2.33. ಐ ಹೋಪ್ ಇದು ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ನಾ ಹೇಳ್ತಾ ಇರೋದು ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಸ್ಲೀವ್ನ ಅಗಲ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ ಸ್ಲೀವ್ ವಿಡ್ತ್, ಆರ್ ವಿ ಕಾಲ್ ಇಟ್ ಸ್ಲೀವ್ ಬೈಸೆಪ್ಸ್ ಅಂತ ಕೂಡ ಹೇಳ್ತೀವಿ. ಓಕೆನಾ? ಇದು ಕಳತೆ ಏನು, ಯಾವುದೇ ಎದೆ ಸುತ್ತಳತೆ ಇರಲಿ ಅದನ್ನ 4ರಿಂದ ಭಾಗಿಸಿದಾಗ ಏನು ಬರುತ್ತೆ ಅಗಲ, ಅದು ನಮ್ಮ ಸ್ಲೀವ್ ಅಗಲ. ಸೊ ಈ ಅಗಲದಲ್ಲಿ ಏನು ನಾನು ಹೇಳ್ದೆ, ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ದಿಸ್ ಇನ್ಕ್ಲೂಡ್ಸ್ ಯುವರ್ ಸೀಮ್ ಅಲೋಯನ್ಸ್. ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಸೀಮ್ ಅಲೋಯನ್ಸ್, ಅದು ಇನ್ಕ್ಲೂಡ್ ಆಗಿರೋ ಮೆಜರ್ ಇದು. ಓಕೆ, ಸೊ ಕ್ಯಾಪ್ ಹೈಟಿನ ಫಾರ್ಮುಲಾ ಏನಪ್ಪ? ಚೆಸ್ಟ್ ಡಿವೈಡೆಡ್ ಬೈ 12. ಚೆಸ್ಟ್ ಮೆಜರ್ ಏನಿರುತ್ತೆ ಅದನ್ನ 12ರಿಂದ ಭಾಗಿಸಿದಾಗ ಏನು ಅಳತೆ ಬರುತ್ತೆ ಅದು ನಮ್ಮ ಕ್ಯಾಪ್ ಹೈಟ್. ಆ ಅಳತೆನ ನಾವು ಇಲ್ಲಿ ಮಾರ್ಕ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್? ಸೊ ಈ ಅಳತೆ ನೋಡೋಣ ಹಾಗಾದ್ರೆ ಯಾವ್ಯಾವ ಚೆಸ್ಟ್ ಮೆಜರ್ಗೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ. ಓಕೆನಾ? ನಾನು ಇಲ್ಲಿ ಶೀಟು ಇಟ್ಕೊಂಡಿರ್ತೀನಿ ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ಓಕೆ, ಸೊ ಆಲ್ರೆಡಿ ನಮಗೆ 28 ಬಂದಿದೆ, ಕಾಣಿಸ್ತಿದೆ ಅಲ್ವಾ? 28 ಏನು ಬಂತು? ಅಗಲ 7 ಆ್ಯಂಡ್ ದೆನ್ ಬೈಸ್ ಇದು ಕ್ಯಾಪ್ ಹೈಟು 2.333. ಅದನ್ನು ನಾವಿಲ್ಲಿ ಮಾರ್ಕ್ ಮಾಡೋಣ. ಓಕೆ, ಸ್ಲೀವ್ ಅಗಲ ಎಷ್ಟು? 7 ಇಂಚ್ ಆ್ಯಂಡ್ ಕ್ಯಾಪ್ ಹೈಟ್ ಏನು? 2.33. ಓಕೆ, ಕ್ಯಾಲ್ಕುಲೇಷನ್ ಏನು? ಸ್ಲೀವ್ ವಿಡ್ತಿಗೆ ಚೆಸ್ಟ್ ಬೈ 4, ಚೆಸ್ಟ್ ಬೈ 4, ಇನ್ನು ಕ್ಯಾಪ್ ಹೈಟಿಗೆ ಚೆಸ್ಟ್ ಬೈ 12. ಓಕೆ, ಚೆಸ್ಟ್ ಬೈ 12. ನೆಕ್ಸ್ಟ್ 30 ಇದೆ. 30 ಚೆಸ್ಟ್ ಮೆಜರ್ಗೆ ಎಷ್ಟು ಬರುತ್ತೆ? 1/4 ಚೆಸ್ಟ್ ಮೆಜರ್ನ ಹೇಳ್ತಾ ಇರೋದು 30ಗೆ. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡಿ 30 ಇದೆ ಎದೆ ಸುತ್ತಳತೆ, 4ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 7.5. ಓಕೆ, ಸೊ ಅದನ್ನೇ ನಾವು 30 ಚೆಸ್ಟ್ ಇದೆ, ಅದನ್ನ 12ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ನಮಗೆ? 2.5. ಕರೆಕ್ಟಾ? 12 24, 6 ಉಳಿತು, ಸೊ 60, 12 60, 2.5. ಓಕೆನಾ? ಅದನ್ನ ಎಲ್ಲಿ ಬರೆಯೋಣ ನಾವು ಇವಾಗ? 30ರದ್ದು ಏನು ಬಂತು? ಸ್ಲೀವ್ ಅಗಲ 7.5 ಬಂತು. ಕ್ಯಾಪ್ ಹೈಟ್ ಏನು ಬಂತು? 2.5 ಇಂಚಲ್ಲಿ. ಓಕೆನಾ? ಕಾಣಿಸ್ತಾ ಇದೆಯಾ? ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರು ಮ್ಯಾಮ್ ಕಾಣಿಸ್ತಾ ಇಲ್ಲ, ಸ್ಕೆಚ್ ಪೆನ್ ಯೂಸ್ ಮಾಡಿ ಅಂತ. ಸೊ ದಟ್ ಈಸ್ ದ ರೀಸನ್ ಐ ಆಮ್ ಯೂಸಿಂಗ್ ಹಿಯರ್ ಸ್ಕೆಚ್ ಪೆನ್. ಓಕೆ ಓಕೆ ಫ್ರೆಂಡ್, ಕ್ಯಾಲ್ಕುಲೇಷನ್ಸ್ಗೆ ಎಲ್ಲದಕ್ಕೂ ಸೇಮ್ ಫಾರ್ಮುಲಾ ಎಲ್ಲ ಸೇಮ್. ಸೊ ಹಾಗಾಗಿ ನಾನು ಇಲ್ಲಿ ಬರೆಯೋಕ್ಕೆ ಹೋಗಲ್ಲ.
ಓಕೆ 32ಗೆ ಏನು ಬರುತ್ತೆ ನೋಡೋಣ 32. ಓಕೆ ಸೊ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡಿದ್ವಿ ಸೇಮ್ ಇಲ್ಲಿ ಏನು ಮಾಡಿದ್ದೀನಲ್ಲ ಫುಲ್ ಡೀಟೇಲ್ ಅದೇ ಇಲ್ಲಿ ಬರ್ಕೋಬೇಕಾಗತ್ತೆ. ಓಕೆ ಸೊ ಅವಾಗಲೇ ಏನು ಹೇಳ್ತದೆ, ನನ್ನ ಯಾರೋ ಒಬ್ರು ಫ್ರೆಂಡ್ ಒಬ್ರು ಕೇಳಿದ್ರು, ಮ್ಯಾಮ್ 12 ಯಾಕೆ ಅಂತ ಕೇಳಿದ್ರು. 12 ಯಾಕೆ ಅಂತ ಹೇಳಿದ್ರೆ ದಟ್ ಈಸ್ ಫಾರ್ಮುಲಾ ಅದು. ಓಕೆ 4 ಯಾಕೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 12 ಯಾಕೆ ಅಂದರೆ ನಮಗೆ ಫಾರ್ಮುಲಾಗಳು ಕೆಲವೊಂದು ನಾವು ಆಲ್ಜಿಬ್ರಾಸ್ದಲ್ಲಿ ಮ್ಯಾಥ್ಸಲ್ಲಿ ನಾವು ಕಲ್ತಿದ್ವಿ ಹೌದಾ. a+b² ಈಸ್ ಈಕ್ವಲ್ ಟು a² + b² + 2ab ಅಂತ ಹೌದಾ. ಯಾಕೆ ಅದು ಅಂತ ಹೇಳಿದ್ರೆ ದಟ್ ಈಸ್ ದ ಫಾರ್ಮುಲಾ ಅಷ್ಟೇ. ಓಕೆ ಸೊ ಹಾಗಾಗಿ ಕೆಲವೊಂದು ನಮ್ಗೆ ಈಸಿ ಆಗೋಕ್ಕೋಸ್ಕರ ನಾವು ಫಾರ್ಮುಲಾಸ್ನ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಸಿಂಪಲ್ ಆಗಿ ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ ನಾನು ಅದನ್ನ ನಿಮ್ಗಳಿಗೆ ಹೇಳ್ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್. ಈಗ ಯಾವುದಾದ್ರು ಒಂದು ಸೈಜ್ಗೆ ನಾವು ಡ್ರಾಯಿಂಗ್ ಮಾಡೋಣ ಫ್ರೆಂಡ್ಸ್. ಎಕ್ಸಾಂಪಲ್ಗೆ 36 ತಗೋತೀನಿ. 36 ಅಂದರೆ 36 ಇದೆ ಸುತ್ತಳ ಅಂತ ನಾವು ತೊಗೊಂಡ್ಬಿಟ್ಟು ಡ್ರಾಯಿಂಗ್ನ ಮಾಡೋಣ. ಸೊ ಇಲ್ಲಿ ನಾನು ಇವಾಗ ತೊಗೊಳ್ತಾ ಇರೋ ಅಳತೆ ಏನೇನಪ್ಪ ಅಂತ ಹೇಳಿದ್ರೆ ಏನು ಬೇಕು ನಮಗೆ, ಸ್ಲೀವ್ ಲೆಂತ್. ಓಕೆ ಸ್ಲೀವ್ ಲೆಂತ್ ಎಷ್ಟು ಬೇಕು, 5 ರಿಂದ 6 ಇಂಚು. ಶಾರ್ಟ್ ಸ್ಲೀವ್ ಅಂದರೆ 36 ಚೆಸ್ಟ್ ಮೆಜರ್ಗೆ 5 or 6 ಇಂಚ್ ತೊಗೋತೀವಿ. ಓಕೆ ಸ್ಲೀವ್ ರೌಂಡ್ ಅಂದರೆ ಯಾವುದು, ಈ ಅಗಲ ಇದು ಕೈ ಸುತ್ತ ಹೀಗೆ ತೊಗೋತೀವಲ್ಲ ಇದು ಸ್ಲೀವ್ ರೌಂಡ್. ಓಕೆ ಸ್ಲೀವ್ ರೌಂಡ್ ಈ ಅಳತೆಗೆ ಎಷ್ಟು ಬರುತ್ತೆ, ಯೂಶಲಿ ಶಾರ್ಟ್ ಸ್ಲೀವಿಗೆ ನಾನು ಹೇಳ್ತಾ ಇರೋದು, ಶಾರ್ಟ್ ಸ್ಲೀವಿಗೆ 11 ಅಥವಾ 12 ಇರುತ್ತೆ. ಓಕೆ ಇದು ಹೇಗೆ ಮ್ಯಾಮ್ ಅಂದರೆ ಇದು ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ವಿ ಕಮ್ ಟು ನೋ ಆಯಿತಾ ಎಷ್ಟೆಷ್ಟು ಅಂಥೇಳಿ. ನೆಕ್ಸ್ಟು ಸ್ಲೀವ್ನ ಅಗಲ ನಮಗೆ ಇಲ್ಲಿ ಎಷ್ಟು ಬಂತಪ್ಪ, 36ಕ್ಕೆ ನೋಡಿ 9 ಇಂಚು ಹೌದಾ. ಸ್ಲೀವ್ ವಿಡ್ತ್ ಅಥವಾ ಸ್ಲೀವ್ ಬೈಸೆಪ್ಸ್ ಅಂತ ಹೇಳ್ತೀವಿ 9 ಸಿಕ್ತು. ಆ್ಯಂಡ್ ದೆನ್ ಸ್ಲೀವ್ ಕ್ಯಾಪ್ ಹೈಟ್ ಅಂತ ಹೇಳ್ತೀವಿ, ಎಷ್ಟು ಸಿಕ್ತು ನೋಡಿ 3 ಇಂಚು. ಕರೆಕ್ಟಾ.
ಸೊ ಈ ಅಳತೆಗೆ ನಾವಿವಾಗ ಇಲ್ಲಿ ಒಂದು ಸ್ಲೀವ್ದು ಡ್ರಾಯಿಂಗ್ ಮಾಡೋಣ. ಓಕೆನಾ, ನೋಡ್ಕೊಳ್ಳಿ ಹೇಗೆ. ಸೊ ಹೇಗಾದ್ರೂ ಸ್ಟಾರ್ಟ್ ಮಾಡಿ ನೀವು ಡ್ರಾಯಿಂಗು. ಫಸ್ಟ್ ಐ ಡ್ರಾ ಒಂದು ಸುಮ್ಮನೆ ಸ್ಟ್ರೇಟ್ ಲೈನ್ ಹಾಕೋತೀನಿ. ಐ ಯೂಸ್ ದಿಸ್ ಸ್ಕೇಲ್, ಕಾಣುತ್ತೆ ನಿಮಗೆ ಅಂತ ಅಷ್ಟೇ. ಓಕೆ, ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ. ಅಳತೆ ಎಷ್ಟು, ಉದ್ದದಲ್ಲಿ ಎಷ್ಟು ತಗೋಬೇಕು ನಾವಿವಾಗ. ಉದ್ದ ಎಷ್ಟಿದೆ ನೋಡಿ ಫ್ರೆಂಡ್ಸ್, 5 ಅಥವಾ 6 ಇಂಚ್ ತಗೊಳ್ಳೋಣ ಅಂತ ಹೇಳಿದ್ರೆ 5 ಇಂಚ್ ತಗೊಳ್ಳೋಣ. 5 ಇಂಚ್ ತಗೋತೀವಿ ಅಂತ ಹೇಳಿದ್ರೆ ನಮಗೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಸ್ಲೀವ್ಗೆ ಅಂದರೆ ನೋಡಿ, ಇಲ್ಲಿ ಇದು ತೋಳಿನ ಉದ್ದ. ಹೌದಾ, ತೋಳಿನ ಉದ್ದ ಅಂತ ಹೇಳಿದಾಗ ನಮಗೆ ಹೊಲಿಲಿಕ್ಕೆ ಅಂತ ಸೀಮ್ ಅಲೋವೆನ್ಸ್ ಬೇಕು. ಹೌದಾ, ಎಷ್ಟು ತಗೋತೀವಿ? ಸ್ಲೀವ್ನ ಜಾಯಿಂಟ್ ಮಾಡ್ತಾ ನಾವು ಶೋಲ್ಡರಿಗೆ ಜಾಯಿನ್ ಮಾಡ್ತೀವಿ. ಹೌದಾ, ಭುಜದ ಹತ್ರ ಜಾಯಿನ್ ಮಾಡ್ತೀವಿ. ಓಕೆ, ಅಂದರೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ, ಅಲ್ಲಿ ಹೊಲಿಲಿಕ್ಕೆ ನಮಗೆ ಅರ್ಧ ಇಂಚ್ ಬೇಕು. ಓಕೆ, ಹಾಫ್ ಇಂಚ್ ಇಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ಕೆಳಗಡೆ ನಾವು ಬಾಟಮ್ ಫೋಲ್ಡ್ ಮಾಡಿ ಹೊಲಿತೀವಿ. ಸೊ ಇಲ್ಲಿ ನಮಗೆ ಅರ್ಧ ಇಂಚ್ ಬೇಕು. ಸೊ ಈ ಅರ್ಧ ಇಂಚ್ ಯಾವುದು, ಲೈನಿಂಗ್ ಹಾಕಿ ಸ್ಲೀವ್ ಹೊಲಿತಿದ್ದೀವಿ ಅಂದರೆ ಅರ್ಧ. ಲೈನಿಂಗ್ ಹಾಕ್ತೆ ಹೊಲಿತೀವಿ ಅಂತ ಹೇಳಿದ್ರೆ ನಮಗೆ 1 ಇಂಚ್ ಬೇಕು, ಅಂದರೆ ಮಡ್ಚಿ ಹೊಲಿಲಿಕ್ಕೆ. ಓಕೆ, ಸೊ ನಾನು ಇಲ್ಲಿ ಹಾಫ್ ಇಂಚ್ ಅಷ್ಟೇ ತಗೋತೀನಿ. ಅಂದರೆ ಮೇಲ್ಗಡೆ ಅರ್ಧ ಇಂಚ್ ಹೊಲಿಲಿಕ್ಕೆ ಬೇಕು, ಕೆಳಗಡೆ ಅರ್ಧ ಇಂಚು ಹೊಲಿಲಿಕ್ಕೆ ಬೇಕು. ಸೊ ಎಕ್ಸಾಂಪಲಿಗೆ ನಾನು ಹೇಳ್ತಾ ಇರೋದು. ಸೊ ಸ್ಲೀವ್ದು ಉದ್ದ ಎಷ್ಟು ತಗೋತಾ ಇದ್ದೀವಿ ನಾನಿಲ್ಲಿ, 5 ಇಂಚು ಪ್ಲಸ್ 1 ಇಂಚು ಎಕ್ಸ್ಟ್ರಾ ಏನಕ್ಕೆ ಸ್ಟಿಚಿಂಗ್ ಅಲೋಯನ್ಸ್ ಅಂತ ಹೇಳ್ತೀವಿ. ಓಕೆನಾ, ಸ್ಟಿಚಿಂಗ್ ಅಲೋಯನ್ಸ್. ಸೊ ಅದನ್ನು ಮಾರ್ಕ್ ಮಾಡೋಣ. ಹಾಗಾದರೆ ಫಸ್ಟ್ ಒಂದು ಲೈನ್ ಹಾಕ್ಕೊಳ್ತೀನಿ ನಾನು. ಓಕೆ, ನೋಡಿ ಹೀಗೆ ಒಂದು ಲೈನ್ ಹಾಕೊಳ್ಳೋಣ. ಇದು ಉದ್ದ ಎಷ್ಟಿರ್ಬೇಕು ನಮಗೆ, ಎಷ್ಟು ಹೇಳಿ, 5. ಇಲ್ಲಿ ನೋಡ್ಕೊಳ್ಳಿ, ತೋಳಿನ ಉದ್ದ ನಾನು ತೊಗೊಂಡಿರೋದು 5 ಪ್ಲಸ್ 1 ಇಂಚು ಹೊಲಿಲಿಕ್ಕೋಸ್ಕರ ಅಂದರೆ ಎಷ್ಟಾಯಿತು, 6 ಇಂಚು. ಇದು ಎಷ್ಟಿರ್ಬೇಕು ನಂದು ಇವಾಗ, 6 ಇಂಚ್ ಇರಬೇಕು. ಟೇಪಲ್ಲಿ ನೋಡ್ಕೊಳ್ಳಿ, ನೋಡಿ 6 ಇಂಚು. ಓಕೆನಾ, ಉದ್ದ ಎಷ್ಟಾಯಿತು ನಮಗೆ, ಸ್ಲೀವ್ ಲೆಂತು 6. ನೋಡಿ, ಸ್ಲೀವ್ ಅಗಲ ಕೂಡ ನಾವು ಮಾರ್ಕ್ ಮಾಡೋಣ. ಒಂದು ಲೈನ್ ಹಾಕ್ಕೊಳ್ಳೋಣ ಅಗಲಕ್ಕೋಸ್ಕರ ಹೀಗೆ. ಸೊ ಮೇಲ್ಗಡೆನೂ ಹಾಕ್ಕೋಬೇಕು ಆ್ಯಂಡ್ ಇವನ್ ಇನ್ ದ ಬಾಟಮ್ ಆಲ್ಸೋ, ಕೆಳಗಡೆನೂ ಹಾಕ್ಕೊಳ್ಳೋಣ. ಇದು ಎಷ್ಟಿರ್ಬೇಕು ನಮಗೆ ನೋಡಿ, ಸ್ಲೀವ್ ಬಿಡ್ತು ಎಷ್ಟು ಬಂದಿದೆ, 9 ಇಂಚು. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, 9 ಇಂಚು. ಸೊ 9 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಎಕ್ಸಾಕ್ಟಾಗಿ. ಓಕೆ, ಇಲ್ಲೂ ಕೂಡ ಇವನ್ ಇನ್ ದ ಬಾಟಮ್ ಆಲ್ಸೋ, ಕೆಳಗಡೆನೂ ಕೂಡ ನಾವು 9 ಇಂಚನ್ನ ಮಾರ್ಕ್ ಮಾಡೋಣ. ಸೊ ಈ 2 ಪಾಯಿಂಟ್ನ ಜಾಯಿನ್ ಮಾಡೋಣ. ಓಕೆ, ಸೊ ಬಟ್ಟೆ ಮೇಲೆ ಮಾರ್ಕ್ ಮಾಡಿ ಕಟ್ ಮಾಡೋದು ಯಾವ ಥರ ಅನ್ನೋದನ್ನ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ವಿಡಿಯೋಸ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಬಟ್ ಇಲ್ಲಿ ನೀವು ಡ್ರಾಯಿಂಗ್ನ ಮಾಡೋದು ಹೇಗೆ ಅನ್ನೋದು ಇಲ್ಲಿ ಕಲ್ತ್ಕೊಳ್ಳಿ. ಓಕೆ, ಆಯ್ತಲ್ವಾ? ಸೊ ಈಗ ನೆಕ್ಸ್ಟ್ ಏನು ಮಾರ್ಕ್ ಮಾಡಬೇಕು, ನಾನು ತೋರಿಸಿದ್ದೆ ಇಲ್ಲಿ ನೋಡಿ. ಸ್ಲೀವ್ ಶೇಪ್ ತೆಗಿಬೇಕು ಅಂತ ಹೇಳಿದ್ರೆ ನಮಗೆ ಕ್ಯಾಪ್ ಹೈಟು ನಾವು ಮಾರ್ಕ್ ಮಾಡಬೇಕು. ಎಲ್ಲಿ ಕ್ಯಾಪ್ ಹೈಟ್ ಮಾರ್ಕ್ ಮಾಡ್ತೀರಿ? ಸೊ ನಿಮಗೆ ಫಸ್ಟ್ ಬಿಗಿನರ್ಸ್ ಆಗಿರೋದ್ರಿಂದ ನೀವೇನು ಮಾಡಿ, ಎರಡೂ ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ. ಎಷ್ಟು ಬಂತು ನಮಗೆ ಕ್ಯಾಪ್ ಹೈಟ್ ನೋಡಿ, ಸ್ಲೀವ್ ಕ್ಯಾಪ್ ಹೈಟ್ 3 ಇಂಚ್ ಇಲ್ಲೂ ಇದೆ. ಆ್ಯಂಡ್ ದೆನ್ ಈ ಕಡೆನೂ ಮಾರ್ಕ್ ಮಾಡಿ. ಓಕೆ, ಸೊ ಹೀಗೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಐ ಹೋಪ್ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಂ, ಸೊ ಕ್ಯಾಪ್ ಹೈಟು ಎಷ್ಟು ಬಂತು ನಮಗೆ, 3 ಇಂಚು. ಅದನ್ನು ಮೇಲಿಂದ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಓಕೆ, ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಅಂತ ಹೇಳಿದ್ರೆ ಶೇಪ್ ಕೊಡೋದು ಹೇಗೆ ಅಂತ. ಓಕೆನಾ, ಫಸ್ಟ್ ನಾವೇನು ಮಾಡೋಣ, ಕ್ಯಾಪ್ ಹೈಟ್ ನಾವು ಮಾರ್ಕ್ ಮಾಡಿದ್ವಿ, ಇಲ್ಲೊಂದು ಲೈನ್ ಹಾಕ್ಕೊಂಡಿದ್ವಿ. ಹೌದಾ, ಈ ಲೈನ್ ಮೇಲೆ ನಾವು 1.5 ಇಂಚು ಮಾರ್ಕ್ ಮಾಡೋಣ. ಎಷ್ಟು, 1.5 ಇಂಚು. ಇಲ್ಲಿಂದ ಇಲ್ಲಿಗೆ 1.5 ಇಂಚು ಮಾರ್ಕ್ ಮಾಡೋಣ. ನಾನು ಬೇಕಾದ್ರೆ ಮೆಜರ್ಮೆಂಟ್ ಇಲ್ಲಿ ಬರೀತೀನಿ, 1.5 ಇಂಚ್. ದಿಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ ಎವ್ರಿ ಸೈಜ್. ಓಕೆ, ಇದು 1.5 ಇಂಚು ಏನಕ್ಕೆ ಅಂತ ಹೇಳ್ತೀನಿ. ಓಕೆ, ಸೊ ಈ ಪಾಯಿಂಟನ್ನು ಇವಾಗ ಮೇಲ್ಗಡೆ ಈ ಪಾಯಿಂಟ್ ಜೊತೆ ಕನೆಕ್ಟ್ ಮಾಡಿ. ಓಕೆ, ಇದನ್ನು ಇವಾಗ ಇದಕ್ಕೆ ಸೇರಿಸೋಣ. ಓಕೆನಾ, ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಮಾಡಿದ್ವಿ, 1.5 ಇಂಚು. ಆ್ಯಂಡ್ ದೆನ್ ಈ ಪಾಯಿಂಟನ್ನು ಮೇಲ್ಗಡೆ ಟಾಪ್ ಪಾಯಿಂಟ್ ಜೊತೆಗೆ ಕನೆಕ್ಟ್ ಮಾಡಿದ್ವಿ. ಈಗೇನು ಮಾಡಿ, ಇದೆಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ, ಇಲ್ಲಿ ಎಷ್ಟಿಟ್ಟಿದ್ವಿ 9 ಅಂದರೆ ಇಲ್ಲಿ 8 ಬರಬೇಕು. 8 ಆಲ್ಮೋಸ್ಟ್ 8. ಇದನ್ನು ಅರ್ಧ ಮಾಡೋಣ.
ಎಷ್ಟು? ಅಯ್ಯೋ ಕ್ಯಾಲ್ಕುಲೇಷನ್ಸ್ ಬೇಕಾ? ಬೇಡ. ಟೇಪ್ನ ಹೀಗೆ ಫೋಲ್ಡ್ ಮಾಡಿ, ಎಲ್ಲಿ ಫೋಲ್ಡ್ ಆಗ್ತಿದೆ ಅದು ಹಾಫ್ ಆಯ್ತಾ? ಸೊ ಅಲ್ಲೊಂದು. ಸೊ ಅಗೇನ್ ಒನ್ ಮೋರ್ ಫೋಲ್ಡ್, ಮತ್ತೊಂದು ಫೋಲ್ಡ್. ಓಕೆ, ಹೀಗೆ ಇಲ್ಲೊಂದು. ಇದೇ ಮೆಷರ್ ನಮ್ಗೆ ಇಲ್ಲೂ ಬೇಕು. ಓಕೆ, ಅಂದರೆ ಇದ್ರದ್ದು ಮಿಡ್ ಪಾಯಿಂಟ್ ಇಲ್ಲಿದೆ ಅಲ್ವಾ, ಇವಾಗ ನಾವು ತೊಗೊಂಡ್ವಿ ಅಲ್ಲ, ಅದನ್ನು ಹೀಗೆ ಇದು ಮಾಡೋದಾಗ ಮೆಷರ್ ಮಾಡಿದಾಗ ಎಷ್ಟು ಬರುತ್ತೆ. ಸೊ ಇಲ್ಲಿ ನಾನ್ ಟೆಕ್ನಿಕಲ್ ಹೇಳಿದೆ, ಇಲ್ಲಿ ಇನ್ನೊಂದ್ಸರಿ ಟೆಕ್ನಿಕಲ್ ಆಗಿ ನೋಡೋಣ. 4 ಇದೆ, 4ರದ್ದು ಅರ್ಧ ಎಷ್ಟು? 2 ಇಂಚು. ಸೊ ಇಲ್ಲಿ 2 ಇಂಚು. ಏನಕ್ಕಪ್ಪ ಇದೆಲ್ಲ ಮಾರ್ಕ್ ಮಾಡ್ತಿದ್ದಾರೆ ಇವರು ಅಂತ ನಿಮಗೆ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಯ್ತಾ? ಇಲ್ಲ. ಸೊ ಇದು ಯಾಕೆ ಅಂತ ಹೇಳಿದ್ರೆ ಸ್ಲೀವ್ದು ಶೇಪ್ ಕೊಡ್ತೀವಿ ಅಲ್ಲ ನಾವು, ಅದಕ್ಕೋಸ್ಕರ. ಓಕೆನಾ ಫ್ರೆಂಡ್ಸ್? ಏನಕ್ಕೆ? ಸ್ಲೀವ್ದು ಆರ್ಮ್ ಹೋಲ್ ಶೇಪ್ಸ್ ಕೊಡ್ತೀವಲ್ಲ, ಕಂಕ್ಳಿನ ಶೇಪ್ನ ಕೊಡ್ತೀವಲ್ಲ, ಅದಕ್ಕೋಸ್ಕರ ಇಲ್ಲಿ ನಾವು ಇದನ್ನ ಡಿವೈಡ್ ಮಾಡಿ ಮಾಡ್ಕೊಂಡಾಗ ನಮಗೆ ಶೇಪ್ ಕೊಡೋದು ತುಂಬಾನೇ ಈಸಿ ಆಗುತ್ತೆ. ಓಕೆನಾ? ನೋಡ್ಕೊಳ್ಳಿ. ಈಗ ಫಸ್ಟ್ ಇದು ಸೆಂಟರ್ ಪಾಯಿಂಟ್ ಬಂತ. ಸೆಂಟರ್ ಪಾಯಿಂಟಲ್ಲಿ ಏನು ಮಾಡೋಣ? ಮೇಲ್ಗಡೆ ½ ಇಂಚಿಗೆ ಅರ್ಧ ಇಂಚು. ಅರ್ಧ ಹೇಗೆ ತಗೋತೀರಿ? ಟೇಪಲ್ಲಿ ಇಲ್ಲಿಂದ ಈ ಪಾಯಿಂಟಿಗೆ ಅರ್ಧ ಇಂಚು, ಇಲ್ಲಿದೆಯಲ್ಲ ಇದಕ್ಕೆ, ಇಲ್ಲಿಂದ 1ಇಂದ ಇಲ್ಲಿಗೆ ½ ಇಂಚು. ಓಕೆ, ಎಷ್ಟು ತಗೋತೀನಿ ನಾನು? ಅರ್ಧ ಇಂಚನ್ನ ಮಾರ್ಕ್ ಮಾಡ್ತೀನಿ. ಹಾಗೆ ಇಲ್ಲೂ ಕೆಳಗಡೆ ಅರ್ಧ ಇಂಚು, ಹೀಗೆ. ಆ್ಯಂಡ್ ದೆನ್ ಮೇಲ್ಗಡೆನೂ ಕೂಡ ಅರ್ಧ ಇಂಚು. ಎಷ್ಟು? ½ ಇಂಚು. ಓಕೆ, ಎಲ್ಲ ಕಡೆ ಎಷ್ಟು ಮಾರ್ಕ್ ಮಾಡಿದ್ದೀನಿ? ½ ಇಂಚು. ಸೊ ಇಲ್ಲಿ ನಾವು ಈ ಪಾಯಿಂಟಿಂದ ಫಸ್ಟ್ ಪಾಯಿಂಟ್ ಮಾಡಿದ್ವಿ ಅಲ್ಲ, ಸೊ ಅಲ್ಲಿಂದ 1 ಇಂಚನ್ನ ಮಾರ್ಕ್ ಮಾಡೋಣ. ಯಾಕಪ್ಪ ಇದು 1 ಇಂಚು ಅಂತ ಹೇಳಿದ್ರೆ, ನಮ್ಮ ಕ್ಯಾಪ್ ಶೇಪ್ ಇರುತ್ತಲ್ವಾ, ಸ್ಲೀವ್ದು ಶೇಪ್ ಹೀಗೆ ಭುಜದ್ದು ಹಿಂಗೆ, ಅಂದರೆ ಸ್ಲೀವ್ ನಾವು ಅಟ್ಯಾಚ್ ಮಾಡ್ತೀವಲ್ಲ ಹೀಗೆ, ಸ್ಲೀವ್ ಇಲ್ಲಿ ಅಟ್ಯಾಚ್ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ಪಫ್ ಸ್ಲೀವ್ ಹೀಗಿರುತ್ತೆ. ಸ್ಲೀವ್ ಇದು ಬಾಡಿ ಅಂತ ಅನ್ಕೊಳ್ಳಿ, ಶೋಲ್ಡರ್, ನೆಕ್ ಶೇಪ್ ಹೀಗೆ. ಈ ಭುಜದ ಪೋರ್ಷನ್ ಇರುತ್ತಲ್ಲ ಟಾಪಲ್ಲಿ, ಅದು ಸ್ವಲ್ಪ ನಮ್ದು ಫ್ಲಾಟ್ ಆಗಿರುತ್ತೆ. ಆ ನಂತರ ಹಿಂಗೆ ಕರ್ವ್ ಆಗಿ ಶೇಪ್ ಸ್ಟಾರ್ಟ್ ಆಗೋದು. ಸೊ ಅಲ್ಲಿ ನಾವು ಡೈರೆಕ್ಟಾಗಿ ಹಿಂಗೆ ಶೇಪ್ ತೆಗೆದ್ವಿ ಅಂದರೆ ಸ್ಲೀವ್ ಹಿಂಗೆ ನಿಗ್ರ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಹಿಂಗೆ ಕ್ಲೀನಾಗಿ ಕೂತ್ಕೋಬೇಕು. ಈ ಥರ ಫ್ಲಾಟಾಗಿ ಹಿಂಗೆ ಕೂರಬೇಕು ಅಂದರೆ ನಾವು ಇಲ್ಲಿ ಫ್ಲಾಟಾಗಿ ತೊಗೋಬೇಕು ಇದನ್ನು. ಓಕೆ, ಅರ್ಥ ಆಗ್ತಿದೆ? ಕೆಲವ್ರು ಮಾಡೋ ಮಿಸ್ಟೇಕ್ಸ್ ಏನು ಗೊತ್ತಿಲ್ಲದೆ ಅಂತ ಹೇಳಿದ್ರೆ ಇದೇ ತಪ್ಪು, ಆಯಿತಾ? ಸೊ ಹೀಗೆ ಮಾಡೋಣ. ಇಲ್ಲಿ 1 ಇಂಚ್ ತೊಗೊಂಡ್ರೆ ಫೋಲ್ಡಿಂಗಲ್ಲಿರುತ್ತೆ. 1 ಅಂದರೆ ಓಪನ್ ಆದಾಗ ಅದು 2 ಇಂಚ್ ಅಗಲ ಇರುತ್ತೆ. ಸೊ ಈ ಹೈಟಲ್ಲಿ ನಮ್ಗೆ ಈ ಕಡೆ 1 ಇಂಚ್, ಆ ಕಡೆ 1 ಇಂಚ್ ಫ್ಲಾಟಾಗಿರುತ್ತೆ. ಸೊ ಸ್ಲೀವ್ ಕಟ್ ಮಾಡಿದಾಗ ಪ್ರಾಪರಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ ನಾ ಹೇಳಿದ್ದು? ಸೊ ನೆಕ್ಸ್ಟ್ ಹೇಗಪ್ಪ ಶೇಪ್ಸ್ ಕೊಡೋದು ಅಂತ ಹೇಳಿದ್ರೆ, ಫ್ರೀ ಹ್ಯಾಂಡಾಗಿ ಕೊಡ್ತೀರಾ ಅಂದರೆ ಈಸಿಯಾಗಿ ಕೊಡಿ. ಎಲ್ಲಿವರೆಗೂ ಶೇಪ್ ಕೊಡಬೇಕು ಅಂದರೆ ಈ ಪಾಯಿಂಟ್ವರೆಗೂ ಮಾತ್ರ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಪಾಯಿಂಟ್ವರೆಗೂ. ಇದು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಇದನ್ನು ನಾವೇನು ಹೇಳ್ತೀವಿ? ಇನ್ಲೇ, ಅಂದರೆ ತೋಳ್ದು ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದು ಇದು. ಸೊ ಶೇಪ್ ಎಲ್ಲಿವರೆಗೂ ಕೊಡ್ಬೇಕು ನಾವು? ಇಲ್ಲಿವರೆಗೂ ಮಾತ್ರ. ಸೊ ಫ್ರೀ ಹ್ಯಾಂಡ್ ಕೊಡ್ತೀರಾ ಅಥವಾ ಫ್ರೆಂಚ್ ಕರ್ವ್ ಜೊತೆ ಕೊಡೋದಾದರೆ ಹೇಗೆ ಅಂತ ನೋಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಫಸ್ಟ್ನೇದು ಶೇಪ್ ನಾನು ಹೇಳ್ತಾ ಇರೋದು ಇಲ್ಲಿ ಇದು ಫಸ್ಟ್ ಶೇಪ್ ಕೊಡ್ತೀವಲ್ಲ, ಅದು ನಮ್ಮದು ಬ್ಯಾಕ್. ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಶೇಪು, ಇಲ್ಲಿಂದ ಅಲ್ಲ, ಈ ಪಾಯಿಂಟಿಂದ ಶೇಪ್ ಕೊಡೋದು ಸ್ಟಾರ್ಟ್ ಆಗಬೇಕು. ನೋಡಿ ಹೇಗೆ ಇಲ್ಲಿ ಕರೆಕ್ಟ್ ಆಗ್ತಿದೆಯಾ ನೋಡಿ, ಈ ಪಾಯಿಂಟಿಗೆ ಹೀಗೆ. ಓಕೆ, ಇಲ್ಲಿ ನಾವು ಸ್ಟ್ರೇಟ್ ಲೈನ್ ಹಾಕ್ಕೊಂಡ್ರು ನಡೆಯುತ್ತೆ, ಬಟ್ ಈ ಪಾಯಿಂಟಿಗೆ ನಮಗೆ ಕರೆಕ್ಟಾಗಿ ಶೇಪ್ ಬರಬೇಕು. ಸೊ ಹೀಗೆ. ಓಕೆ, ಸೊ ಇಲ್ಲಿಗೆ ನಾವು ಫ್ರೀ ಹ್ಯಾಂಡ್ ಆಗಾದರೂ ಕೊಡಿ, ಅಥವಾ ಆರ್ ಎಲ್ಸ್ ವಿಲ್ ಕನೆಕ್ಟ್ ವಿತ್ ಅ ಸ್ಕೇಲ್. ಸೊ ಇಲ್ಲಿ ಸ್ವಲ್ಪ ಟ್ರೂಯಿಂಗ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಟ್ರೂಯಿಂಗ್ ಅಂದರೆ ಆ ಶೇಪ್ನ ಕಂಟಿನ್ಯೂಟಿ ಕರೆಕ್ಟಾಗಿ ಮಾಡೋದಕ್ಕೆ ಟ್ರೂಯಿಂಗ್ ಅಂತ ಹೇಳ್ತೀವಿ. ಇಷ್ಟು. ಓಕೆ, ಇದನ್ನು ನಾವು ಹಿಂಭಾಗದ ಬ್ಯಾಕ್ ಸ್ಲೀವ್ ಶೇಪ್ ಅಂತ ಹೇಳ್ತೀವಿ. ಓಕೆ, ಇದನ್ನೇನು ಹೇಳ್ತೀವಿ? ಬ್ಯಾಕ್ ಸ್ಲೀವ್ ಶೇಪ್. ಫ್ರಂಟ್ ಆರ್ಮೋಲ್ಗೆ ಹೇಗೆ ಕೊಡ್ತೀವಿ? ಇಲ್ಲಿಂದ ಹೀಗೆ ಬರಬೇಕು. ಹೇಗಾಗಾದ್ರೆ ಇಲ್ಲಿ ನೋಡಿ, ಈ ಪಾಯಿಂಟಿಗೆ ಕನೆಕ್ಟ್ ಆಗಬೇಕು. ಇಲ್ಲಿ ½ ಇಂಚು ಈ ಪಾಯಿಂಟಿಗೆ, ಇಲ್ಲಿಗೆ ಹೀಗೆ. ಆ್ಯಂಡ್ ದೆನ್ ಈ ಪಾಯಿಂಟಿಂದ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಾ ಇದೆಯಾ ನೋಡಿ? ಇಸಂಟ್ ಇಟ್ ಈಸಿ ಫ್ರೆಂಡ್ಸ್? ಎಷ್ಟು ನೀಟಾಗಿ ಬಂತು ಇಲ್ಲಿವರೆಗೂ ಅಷ್ಟೆ. ಇದನ್ನು ಆಮೇಲೆ ಹೀಗೆ. ಓಕೆನಾ? ಸೊ ಇದನ್ನು ನಾವೇನು ಹೇಳ್ತೀವಿ? ಈ ಶೇಪ್ನ
ಫ್ರಂಟ್ ಸ್ಲೀವ್ ಆರ್ಮ್ ಹೋಲ್ ಶೇಪ್ ಅಂತ ಹೇಳ್ತೀವಿ. ಏನು ಫ್ರಂಟ್ ಸ್ಲೀವ್ ಆರ್ಮ್ ಹೋಲ್ ಶೇಪ್. ಓಕೆ, ಇದು ಮುಂಭಾಗದ ಸ್ಲೀವಿನ ಆಕಾರ, ಇದು ಹಿಂಭಾಗದ ಸ್ಲೀವಿನ ಆಕಾರ. ಓಕೆನಾ? ಸೊ ಕೆಳಗಡೆ ಹೇಗೆ ಮಾರ್ಕ್ ಮಾಡ್ತೀರಿ? ಲಾಸ್ಟ್ ಮಾರ್ಕಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಸ್ಲೀವ್ ರೌಂಡ್. ಸ್ಲೀವ್ ರೌಂಡ್ ಎಷ್ಟು ತಗೊಂಡಿದ್ದು? ಫುಲ್ ನಾ ಹೇಳಿದ್ದು ಫುಲ್ ರೌಂಡ್ ಸ್ಲೀವ್ ಇದಿಷ್ಟು ಫುಲ್ಲು ಅಂತ ಹೇಳಿದ್ರೆ ಶಾರ್ಟ್ ಸ್ಲೀವಿಗೆ 11 ಅಥವಾ 12 ಅಂತ ಹೇಳಿದ್ದು. ಸೊ 11 ತಗೊಂಡ್ವಿ ಅಂದ್ರೆ ಅದ್ರದ್ದು ಅರ್ಧ ತಗೋಬೇಕು, ಯಾಕಂದ್ರೆ ನಾವಿಲ್ಲಿ ಹಾಫ್ ಅಲ್ಲಿ ಮಾಡ್ತಾ ಇರೋದ್ರಿಂದ 11ರದ ಅರ್ಧ ಅಂದ್ರೆ ನೋಡಿ ಇದು 11, 11ರದ ಅರ್ಧ ಅಂದ್ರೆ ಹೀಗೆ ತಗೊಳ್ಳಿ. ನೋಡಿ ಎಷ್ಟು ಬಂತು? 5.5 ಕಾಣಿಸ್ತಿದ್ಯಾ? ನೋಡಿ 5.5. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಕ್ ಬರಲ್ಲ, ಗೊತ್ತಿಲ್ಲ ಮ್ಯಾಥ್ಸ್ ಅನ್ನೋರು ಈ ತರ ಈಸಿಯಾಗಿ ಮಾಡ್ಕೊಳ್ಳಿ. ಓಕೆನಾ? 5.5 ಎಲ್ಲಿ ಬಂತು? ಇಲ್ಲಿಂದ ಕೆಳಗಡೆ ನಾವು ಏನ್ ಮಾರ್ಕ್ ಮಾಡ್ಬೇಕು ನೋಡಿ, ಇಲ್ಲಿ ಏನ್ ಮಾರ್ಕ್ ಮಾಡ್ಬೇಕು ನಾವು? ಸ್ಲೀವ್ ರೌಂಡ್, ಹಾಫ್ ಸ್ಲೀವ್ ರೌಂಡ್ ಎಷ್ಟಿರುತ್ತೆ ಅದು ಪ್ಲಸ್ ಸೀಮ್ ಅಲೋಯನ್ಸ್. ಸೀಮ್ ಅಲೋಯನ್ಸ್ ಎಷ್ಟು? ಇಲ್ಲಿ ಎಷ್ಟು ತಗೊಂಡಿದೀವಿ ಫ್ರೆಂಡ್ಸ್? 1.5. ಸೊ ಇಲ್ಲಿಂದ ಕೂಡ ನಾವು 1.5 ಇಂಚ್ ಮಾರ್ಕ್ ಮಾಡೋಣ. ಸೊ ಫಸ್ಟ್ ಹೊರಗಡೆ ಪಾಯಿಂಟ್ ಇದೆಯಲ್ಲ ಇದು, ಇಲ್ಲಿಂದ ಇದ್ರದ್ದು ಹೊರಗಡೆ ಪಾಯಿಂಟಿಗೆ ಇಲ್ಲಿ ಕನೆಕ್ಟ್ ಮಾಡೋಣ ಹೀಗೆ. ಆ್ಯಂಡ್ ದೆನ್ ಇಲ್ಲಿದೆಯಲ್ಲ ಈ ಪಾಯಿಂಟಿಂದ ಈ ಪಾಯಿಂಟ್. ಸೊ ಇದು ನಮ್ಮ ಸ್ಟಿಚಿಂಗ್ ಲೈನ್. ಓಕೆ, ಇದು ನಮ್ಮ ಸ್ಟಿಚಿಂಗ್ ಲೈನ್. ಫೋಲ್ಡಿಂಗ್ ಎಲ್ಲಿರುತ್ತೆ ಬಟ್ಟೆದು ಅಥವಾ ಪೇಪರ್ ಪ್ಯಾಟರ್ನ್ ಕಟ್ ಮಾಡ್ತೀವಿ ಅಂದರೆ ಇಲ್ಲಿ ಫೋಲ್ಡ್ ಇರುತ್ತೆ. ಸೊ ಅದನ್ನು ನಾವು ಆನ್ ಫೋಲ್ಡ್ ಅಂತ ಬರ್ಕೋತೀವಿ. ಓಕೆ, ಇದರರ್ಥ ಏನು? ಇಲ್ಲಿ ಫೋಲ್ಡ್ ಇರಬೇಕು, ಪೇಪರ್ ಪ್ಯಾಟರ್ನ್ ಮಾಡಬೇಕಾದ್ರೆ ಆಗಲಿ ಅಥವಾ ಫ್ಯಾಬ್ರಿಕ್ ಕಟ್ ಮಾಡಬೇಕಾದ್ರೆ ಫೋಲ್ಡಿಂಗ್ ಇಲ್ಲಿ ಇರಬೇಕು ಅಂತ. ಓಕೆನಾ? ಸೊ ಐ ಹೋಪ್ ಸ್ಲೀವ್ದು ಡ್ರಾಯಿಂಗ್ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ, ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ಸ್ಲೀವ್ ಪೇಪರ್ ಪ್ಯಾಟರ್ನ್ ಕಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಓಕೆನಾ? ವೈಂಡ್ ಮಾಡ್ಲಿಕ್ಕಿಂತ ಮುಂಚೆ ಲಾಸ್ಟ್ ಒಂದು ಸೆಂಟೆನ್ಸ್ ಹೇಳ. ಯಾರ್ಯಾರು ಹೊಸಬ್ರು ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಹೊಸ ವಿಡಿಯೋಸ್ಗಳನ್ನ ನೋಡಬೇಕು ಅಂದರೆ ಏನು ಮಾಡಬೇಕು ನೀವು? ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.